ನಮ್ಮ ಚಿಂತಾಮಣಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ದೊಡ್ಡ ಯುದ್ಧ ನಡೆದಿದೆ. ಅದರಲ್ಲಿ 13 ಜನ ಯೋಧರು ಈ ನಾಡಿಗೋಸ್ಕರ ಪ್ರಾಣ ಅರ್ಪಿಸಿದ್ದಾರೆ ಅಂತ ನಿಮಗೆ ಗೊತ್ತಾ? ಇಷ್ಟಕ್ಕೂ ನಿನ್ಗೆ ಗೊತ್ತು ಅಂತ ಕೇಳ್ತೀರಾ? ಆ ರೈಲ್ವೆ ಸ್ಟೇಷನ್ ಮುಂದೆಗಡೆ ಮುಂತಕದ್ರಿನಹಳ್ಳಿ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಪಕ್ಕದಲ್ಲೇ ನಾವು ಒಂದೇ ಸಾಲಿನಲ್ಲಿ 13 ವೀರಗಲ್ಲುಗಳನ್ನು ನೋಡಬಹುದು. ಆ 13 ವೀರಗಲ್ಲುಗಳ ಮೇಲೆ ಕಲ್ಲು ಚಪ್ಪಡಿಗಳನ್ನು ಗುಡಿ ಆಕಾರದಲ್ಲಿ ಜೋಡಿಸಿರೋದನ್ನು ನಾವು ನೋಡಬಹುದು. ಅವುಗಳನ್ನು ಡೋಲ್ಮನ್ ಸಮಾಧಿಗಳು ಅಂತಲೂ ಕರೀತಾರೆ. ಈ ಒಂದು ಸಂಸ್ಕೃತಿ ಯಾವಾಗಪ್ಪ ಅಂದರೆ ವಿಜಯನಗರ ಕಾಲಕ್ಕೂ ಪೂರ್ವದಲ್ಲಿ, ಅಂದರೆ ಹೊಯ್ಸಳರು ಅಥವಾ ಗಂಗರ ಒಂದು ಕಾಲದಲ್ಲಿ ಈ ಒಂದು ಪದ್ಧತಿ ಇತ್ತು. ಒಂದು ವೀರಗಲ್ಲಿಗೆ ಮಾತ್ರ ಪ್ರತ್ಯೇಕವಾಗಿ ಗುಡಿಯನ್ನು ಕಟ್ಟಿದ್ದಾರೆ. ಆ ವೀರಗಲ್ಲನ್ನು ಗಮನಿಸಿದಾಗ ಆ ಕುದುರೆ ಮೇಲೆ ಕುಳಿತಿರುವಂತಹ ಯೋಧನಿಗೆ ಹಿಂದಿನಿಂದ ಛತ್ರಿ ಹಿಡಿದಿದ್ದಾರೆ. ಅದರರ್ಥ ಆ ಯೋಧ ಬಹುಶಃ ರಾಜಮನೆತನಕ್ಕೆ ಸೇರಿರ್ತಕ್ಕಂತಹ ಯೋಧ ಆಗಿರ್ಬೋದು. ಇದರಿಂದ ಗೊತ್ತಾಗುತ್ತೆ ಬಹುದೊಡ್ಡ ಯುದ್ಧ ಅಲ್ಲೇ ನಡೆದಿದೆ. ಗೋವಿನ ಸಂಪತ್ತನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಆಗಿರ್ಬೋದು, ಗಡಿ ರಕ್ಷಣೆಗೋಸ್ಕರ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳನ್ನು ಕಾಪಾಡ್ಕೊಳ್ಳೋಕೆ ಆಗಿರಬಹುದು. ಒಟ್ಟಾರೆಯಾಗಿ ನಮ್ಮ ನಾಡಿಗೋಸ್ಕರ ಆ 13 ಜನ ಯೋಧರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಹಾಗಾಗಿ ಊರಿನ ಗಡಿಯಲ್ಲಿ ಒಂದೇ ಸಾಲಿನಲ್ಲಿ ಅವರಿಗೆ ಈ ಒಂದು ವೀರಗಲ್ಲುಗಳನ್ನು ಕಟ್ಟಿ ಅವರನ್ನು ಗ್ರಾಮ ದೇವತೆಗಳಿಗೆ ಸಮನಾಗಿ, ಅಂದರೆ ವೀರಭದ್ರನಿಗೆ ಸಮನಾಗಿ ಹೋಲಿಸಿ ಅವರಿಗೆ ಪೂಜೆಗಳನ್ನ ಮಾಡ್ತಾ ಇದ್ರು, ಅವರನ್ನು ಆರಾಧಿಸ್ತಾ ಇದ್ರು. ಇವತ್ತಿಗೂ ಸಹ ನಾವು ಆ ಹೂವಿನ ಹಾರಗಳನ್ನು, ಕುಂಕುಮವನ್ನು ನಾವು ನೋಡಬಹುದು. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ತಿಳಿಯೋದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.